ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರದರಾಜ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. ಹೊಸದಾಗಿ ಬಂದಿರತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ಏನು ಮಾಡೋಣಪ್ಪ ಅಂತ ನೋಡ್ತಾ ಹೋಗೋಣ. ಐ.ಐ.ಎಮ್ ಬೆಂಗಳೂರು ರೆಸಿಡೆಂಟ್ ಹಾಸ್ಟೆಲ್ ವಾರ್ಡನ್ ರಿಕ್ರೂಟ್ಮೆಂಟ್ 2026 ಹಾಸ್ಟೆಲ್ ವಾರ್ಡನ್ ರಿಕ್ರೂಟ್ಮೆಂಟನ್ನು ಕರೆದಿರ್ತಕ್ಕಂಥದ್ದು 2026ಅಲ್ಲಿ ರೆಸಿಡೆಂಟ್ ಹಾಸ್ಟೆಲ್ ವಾರ್ಡನ್ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ಹಾಕೋದ್ರ ಮುಖಾಂತರ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ನೋಡ್ತಾ ಇರ್ಬೋದು ಇನ್ ಡೀಟೇಲ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅನ್ಕೊತೀನಿ. ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಐ.ಐ.ಎಮ್ ಅಂತಂದ್ರೇನು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಐ.ಐ.ಎಮ್ ಅಂತ ಕರಿತೀವಿ ಇದನ್ನು ಶಾರ್ಟ್ ಫಾರ್ಮಲ್ಲಿ. ಇವರೇನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಕಾಲ್ ಫಾರ್ ಮಾಡಿರ್ತಕ್ಕಂಥದ್ದು 2026ಅಲ್ಲಿ ಫಾರ್ ಒನ್ ಪೋಸ್ಟ್, ಒಂದೇ ಒಂದು ಪೋಸ್ಟ್ ಇರ್ತಕ್ಕಂಥದ್ದು. ಇಲ್ಲಿ ರೆಸಿಡೆಂಟ್ ವಾರ್ಡನ್ ಹಾಸ್ಟೆಲ್ ವಾರ್ಡನ್ ಅವರಿಗೆ ಇಲ್ಲಿ ಏನಪ್ಪ ಅಂತಂದರೆ ಕಾಲ್ ಫಾರ್ಮ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ ವಿತ್ ಎನಿ ಡಿಗ್ರಿ, ಯಾವುದಾದ್ರೂ ಒಂದು ಡಿಗ್ರಿ ಇತ್ತಂತಂದರೆ BSc ಆಗಿರ್ಬೋದು, BCom ಆಗಿರ್ಬೋದು, BSc BCom BA ಯಾವುದೇ ಒಂದು ಸ್ಟ್ರೀಮಲ್ಲಿ ನಿಮ್ಮ ಡಿಗ್ರಿ ಇತ್ತಂದರೆ ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ದ ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ 28/2/2026. ಲಾಸ್ಟ್ ಡೇಟ್ ಯಾವಾಗ? 28/2/2026 ಇದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಭಾಳ ಟೈಮ್ ಇಲ್ಲ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಬೇಗ ಹೋಗಿ ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ದ ಕ್ಯಾಂಡಿಡೇಟ್ ಶೆಲ್ ಅಪ್ಲೈ ಆನ್ಲೈನ್ ಥ್ರೂ ದಿ ಐ.ಐ.ಎಮ್ ಬೆಂಗಳೂರು ಅಫಿಷಿಯಲ್ ವೆಬ್ಸೈಟ್ ನೀವು ಐ.ಐ.ಎಮ್ ಬೆಂಗಳೂರು ಅಂತಂದು ಸರ್ಚ್ ಮಾಡಿದರೆ ಅಫಿಷಿಯಲ್ ಹೋಗಿರ್ತಕ್ಕಂಥ ಒಂದು ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ಗೆ ನೀವೇನು ಮಾಡ್ಬೋದು, ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಟು ಹಾಸ್ಟೆಲ್ ವಾರ್ಡನ್ ಜಾಬ್ ರಿಕ್ರೂಟ್ಮೆಂಟಿನ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಇದೇ ರೀತಿ ನೋಡ್ತಾ ಹೋದರೆ ಓಕೆ, ಓವರ್ ವ್ಯೂ ನೋಡ್ತಾ ಹೋಗೋಣ. ಕಂಪ್ನಿ ನೇಮ್ ನೋಡ್ತಾ ಇರ್ಬೋದು ನೀವು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಪೋಸ್ಟ್ ನೇಮ್ ರೆಸಿಡೆಂಟ್ ಹಾಸ್ಟೆಲ್ ವಾರ್ಡನ್. ನಂಬರ್ ಆಫ್ ಪೋಸ್ಟ್ ಕೇವಲ ಒಂದು ಪೋಸ್ಟ್ ಅಷ್ಟೇ ಇರ್ತಕ್ಕಂಥದ್ದು. ಅಡ್ವರ್ಟೈಸ್ಮೆಂಟ್ ನಂಬರ್. ಇಲ್ಲಿ ಸ್ಯಾಲ್ರಿ ನೀವು ನೋಡ್ಬೋದು, ಅಪ್ ಟು 7 lakh rupees ಪರ್ ಆ್ಯನಮ್. 1 ಇಯರಿಗೆ 7 lakh rupees ಅಂತಕ್ಕಂಥದ್ದು. 7 lakh rupees ಪರ್ ಆ್ಯನಮ್ ನೀವೇನು ಮಾಡ್ಬೋದು, ಒಂದು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಎನಿ ಗ್ರ್ಯಾಜುಯೇಷನ್ ಎಜುಕೇಷನ್ ಯಾವುದು ಅಂತಂದರೆ ಯಾವುದೇ ರೀತಿ ಗ್ರ್ಯಾಜುಯೇಷನ್ ಆಗಿದ್ದರೆ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಈಸ್ 28/2/2026. ಅಪ್ಲೈ ಮೂಡ್ ಯಾವ ಥರ ಅಂತಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಈ ಒಂದು ಜಾಬ್ ಯಾವ ಥರ ಅಂತಂದರೆ ಕಾಂಟ್ರಾಕ್ಚುವಲ್ ಅಂದರೆ ನಾನ್ ಟೀಚಿಂಗ್, ಕಾಂಟ್ರಾಕ್ಟ್ ಬೇಸ್ ಆಗಿರ್ತಕ್ಕಂಥ ಒಂದು ಜಾಬ್, ಮತ್ತು ಇದು ನಾನ್ ಟೀಚಿಂಗ್ ಜಾಬ್ ಆಗಿರ್ತಕ್ಕಂಥದ್ದು. ಇದಿಷ್ಟು ರಿಕ್ವೈರ್ಮೆಂಟ್ ರಿಲೇಟೆಡ್ ಟು ಹಾಸ್ಟೆಲ್ ವಾರ್ಡನ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ನಂಬರ್ ಆಫ್ ಪೋಸ್ಟ್ ಎಷ್ಟು? ಒಂದು ಪೋಸ್ಟ್ ಇದೆ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನು ನೋಡ್ತಾ ಹೋದರೆ, ರೆಸಿಡೆಂಟ್ ಹಾಸ್ಟೆಲ್ ವಾರ್ಡನ್ ಗ್ರ್ಯಾಜುಯೇಟ್ ಏನಪ್ಪ ಅಂದರೆ ರೆಪ್ಯೂಟೆಡ್ ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿಯಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಏನಾಗಿರಬೇಕು, ನಿಮ್ಮದು ಡಿಗ್ರಿ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ಎಕ್ಸ್ಪೀರಿಯನ್ಸನ್ನು ಹೇಳಿದ್ದಾರೆ. ಪ್ರಿಫರಬಲಿ 3 years ಆಫ್ ಪ್ರಿಯೋರ್ ಎಕ್ಸ್ಪೀರಿಯನ್ಸ್ ಇನ್ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನಲ್ಲಿ ಎಕ್ಸ್ಪೀರಿಯನ್ಸನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸೂಪರ್ವಿಷನನ್ನು ಅಥವಾ ಸ್ಟೂಡೆಂಟ್ ವೆಲ್ಫೇರಲ್ಲಿ ವರ್ಕ್ ಮಾಡಿರಬೇಕು. ಇಲ್ಲ ಅಂತಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಕೂಡ ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತಂದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದಿಷ್ಟು ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಅದೇ ರೀತಿ ಲ್ಯಾಂಗ್ವೇಜ್ ಸ್ಕಿಲ್, ಯಾವ್ಯಾವ ಲ್ಯಾಂಗ್ವೇಜು ಸ್ಕಿಲ್ ಫ್ಲೂಯೆಂಟಾಗಿ ನೀವು ಇಂಗ್ಲೀಷನ್ನು ಮಾತಾಡಬೇಕು. ಅದೇ ರೀತಿ ಹಿಂದಿ, ನೆಕ್ಸ್ಟ್ ಕನ್ನಡ, ಈ ಥರ ಏನಪ್ಪ ಅಂದ್ರೆ ಒಂದು ಲ್ಯಾಂಗ್ವೇಜ್ ಸ್ಕಿಲ್ಲನ್ನು ಕೂಡ ಇಲ್ಲಿ ಏನು ಮಾಡಿದರೆ ಕೇಳಿರ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಟು ಹಾಸ್ಟೆಲ್ ವಾರ್ಡನ್. ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋದರೆ, ನೋ ಅಪ್ಲಿಕೇಶನ್ ಫೀಸ್ ಮೆನ್ಷನ್ಡ್ ಇನ್ ದ ಅಫಿಷಿಯಲ್ ವೆಬ್ಸೈಟ್. ಯಾವುದೇ ರೀತಿ ಅಪ್ಲಿಕೇಶನ್ ಫೀಸನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಏಜ್ ಲಿಮಿಟ್ ಪ್ಲೀಸ್ ರೆಫರ್ಸ್ ಟು ದಿ ಅಫಿಷಿಯಲ್ ವೆಬ್ಸೈಟನ್ನು ನೀವು ನೋಡ್ತಾ ಹೋದರೆ ಅಲ್ಲಿ ಏಜ್ ಲಿಮಿಟ್ ಏನಂತಂದು ಕಾಣುತ್ತೆ ನಿಮಗೆ, ನೋಡ್ಬೋದು ನೀವು ಅದನ್ನು. ನೆಕ್ಸ್ಟು ಸ್ಯಾಲ್ರಿ ನೀವು ಹೇಳಿದ್ನಲ್ಲ ಆಲ್ರೆಡಿ, 7 lakh rupees ಪರ್ ಆ್ಯನಮ್. ಒಂದು ಇಯರಿಗೆ 7 lakh rupees ಸ್ಯಾಲ್ರಿನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದು ನೋಟಿಫಿಕೇಷನ್ ಡೇಟ್ ಯಾವಾಗ ಬಂದಿದೆ ಅಂದರೆ 12 February 2026. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಯಾವಾಗ? 28 February 2026. ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನನ್ನು ಹಾಕೊಳ್ಳಿ, ಜಾಸ್ತಿ ದಿವಸ ಟೈಮ್ ಇಲ್ಲ. ಇದಿಷ್ಟು ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಸಿ ಯು ಸೂನ್. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಡಿಗ್ರಿ ಆಗಿರ್ತಕ್ಕಂಥ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಎಲ್ರಿಗೂ ಬಾಯ್.